ಹಲೋ ಫ್ರೆಂಡ್ಸ್, ನಾನು ಬದಲಾಗದಿದ್ದರೆ ಈ ಜಗತ್ತಿನಲ್ಲಿ ಒಂದು ಇಂಚು ಕೂಡ ನಮ್ಮಿಂದ ಬದಲಾವಣೆ ಸಾಧ್ಯವಿಲ್ಲ. ಎಸ್ ಫ್ರೆಂಡ್ಸ್, ನಾವು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಏನೇನೋ ಕಲಿಸ್ಕೊಂಡಿರ್ತೀವಿ. ಮುಂದೆ ನಾನು IAS ಆಫೀಸರ್ ಆಗಬೇಕು, KAS ಆಗಬೇಕು, ಡಾಕ್ಟ್ರು, ಇಂಜಿನಿಯರು, ಒಂದು ಒಳ್ಳೆ ದೊಡ್ಡ ಕಂಪ್ನಿಯಲ್ಲಿ ಒಂದು ಜಾಬ್ ಮಾಡಬೇಕು ಅಂತ ಏನೆಲ್ಲ ಕಲಿಸ್ಕೊಂಡಿರ್ತೀವಿ. ಆದರೆ ಅದಕ್ಕೆ ಪ್ರಿಪರೇಷನ್ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳ್ಬಿಟ್ಟು ಒಂದು ಅರಿವಿರಬೇಕು. ಅರಿವಿದ್ದಾಗ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಆ ದಾರಿಯಲ್ಲಿ ನಡೆಯೋದಕ್ಕೆ ಆತ್ಮನಿರ್ಭರ್ ಭಾರತ ಸಂಕಲ್ಪ ಅಂತ ಹೇಳ್ತೀವಿ. ಎಸ್ ಫ್ರೆಂಡ್ಸ್, ನೀವೆಲ್ಲರೂ ಕೇಳಿರ್ತೀರ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ರೀಸೆಂಟಾಗಿ ಒಂದು ಮಾತು ಹೇಳಿದ್ರು, ಆತ್ಮನಿರ್ಭರ ಅಂತ ಹೇಳಿಬಿಟ್ಟು. ಆ ಮಾತು ಬರೀ ಬಿಸ್ನೆಸ್ ಮ್ಯಾನ್ ಆಗಲಿ ಅಥವಾ ಬಿಸ್ನೆಸ್ ಸ್ಟಾರ್ಟಪ್ ಆಗಲಿ ಅವರಿಗಷ್ಟೇ ಸೀಮಿತವಲ್ಲ. ಆತ್ಮನಿರ್ಭರ ಅಂತಂದರೆ ನಮ್ಮ ಪ್ರತಿಯೊಬ್ಬರ ಲೈಫಲ್ಲೂ ನಾವು ಯಾರ ಮೇಲೇನೂ ಡಿಪೆಂಡ್ ಆಗಲಾರದೆ ಲೈಫ್ನ ಸಕ್ಸಸ್ಫುಲ್ ಲೀಡ್ ಮಾಡೋದಕ್ಕೆ ಆತ್ಮನಿರ್ಭರ ಅಂತ ನನ್ನ ಅನಿಸಿಕೆ. ಎಸ್ ಫ್ರೆಂಡ್ಸ್, ಯಾವ ರೀತಿ ನಮ್ಮ ಅನ್ನದಾತ ಅಂದರೆ ರೈತ ಒಂದು ವೇಳೆ ಮಳೆ ಬರಲಿಲ್ಲ ಅಂತಂದರೆ ಆಲ್ಟರ್ನೇಟ್ ಒಂದು ಹೊಳೆಯೋ ಅಥವಾ ಕೆರೆನೋ ಅಥವಾ ನದಿಯಿಂದ ಒಂದು ಪೈಪ್ಲೈನ್ ಮುಖಾಂತರ ಒಂದು ನೀರಿನ ವ್ಯವಸ್ಥೆ ಮಾಡ್ಕೊಳ್ತಾರೆ. ಅದೇ ರೀತಿ ಸ್ಟೂಡೆಂಟ್ ಲೈಫಲ್ಲೂ ಕೂಡ ಸೆಲ್ಫ್ ಡಿಪೆಂಡೆಂಟ್ ಆಗಿದ್ದರು ಅಂತಂದರೆ ನೀವು ಕಂಡ ಕನಸು ತಡೆಯಲು ಯಾರಿಂದನೂ ಸಾಧ್ಯವಿಲ್ಲ. ಎಸ್ ಫ್ರೆಂಡ್ಸ್, ನಾನು ಸಂತೋಷ್ ಬಸವರಾಜ್, ಮೋಟಿವೇಶನಲ್ ಸ್ಪೀಕರ್, ಕರಿಯರ್ ಕೌನ್ಸಿಲರ್ ಆ್ಯಂಡ್ ಇಂಡಸ್ಟ್ರಿಯಲ್ ಟ್ರೈನರ್. ಫ್ರೆಂಡ್ಸ್, ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ ಯಾವ ರೀತಿ ಅಂತಂದರೆ ಸ್ವಲ್ಪ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂದರೆ ನಾನು ಒಂದು ಕಾಲೇಜಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೋಗಿದ್ದೆ. ಅಲ್ಲಿ ಆ ಟ್ರೈನಿಂಗಲ್ಲಿ ಒಂದು ಹುಡುಗ ಕೇಳಿದೆ, ಏನಪ್ಪ ನಿನ್ನ ಗುರಿ ಅಂತ ಕೇಳಿದೆ. ಏನು ನಿನ್ನ ಗೋಲ್ ಏನಿದೆ, ನಿನ್ನ ಮುಂದೆ ಏನಾಗಬೇಕು ಅಂತ ಕೇಳಿದೆ. ಆವಾಗ ಆ ಹುಡುಗ ಹೇಳ್ದ, ಪಕ್ಕದಲ್ಲಿ ಒಂದು ಇಬ್ಬರು ಹುಡುಗರು ಕೂತಿದ್ರು. ಅವರಿಗೆ ನೋಡಿಕೊಂಡು, ಸರ್ ಅವರಿಬ್ಬರು ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರು ಏನು ಮಾಡ್ತಾರೋ ನಾನು ಅದನ್ನೇ ಮಾಡ್ತೀನಿ. ನಾನು ಟೋಟಲಿ ಶಾಕ್. ಏನಪ್ಪ ನಿಮ್ಮಿಬ್ಬರದು ಕೂಡ ಅದೇ ಆಗಿದೆಯಾ ಅಂತ ಕೇಳಿದೆ. ಹೌದು ಸರ್, ನಾವು 3 ಜನ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಇದ್ದೀವಿ, ನಾವೇನೇ ಮಾಡಿದ್ರು ಜೊತೆಲೇ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಆವಾಗ ಹೌದಪ್ಪ, ಒಳ್ಳೆಯದು, ಇಂಥ ಒಂದು ಕುಚ್ಚುಕ್ಕು ಫ್ರೆಂಡ್ಸ್ ಇರಲಿ, ಮುಂದೆ ಒಳ್ಳೇದಾಗಲಿ ಅಂತ ಹೇಳಿದೆ. ಆಫ್ಟರ್ 1.5 ವರ್ಷ ಆಗಿದ್ಮೇಲೆ ನಾನು ಶಾಪಿಂಗ್ಗೆ ಒಂದು ಮಾಲ್ ಹೋಗಿದ್ದೆ. ಅಲ್ಲಿ ಒಂದು ಸೇಲ್ಸ್ ಬಾಯ್ ಇದ್ದ. ಸೊ ಬಂದ, ಗೊತ್ತಿಳಿದು ನನ್ನ ಜೊತೆ ಮಾತಾಡಿಸ್ದ. ಅವಾಗ ಹೇಳ್ದ, ಸರ್ ಹಾಗೆ ನೀವು ಆವಾಗ ನಮ್ಮ ಕಾಲೇಜಿಗೆಲ್ಲ ಬಂದಿದ್ರಲ್ಲ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು. ಸೊ ನಾನು ಆ ಹುಡುಗ ಅದೆಲ್ಲ ಹೇಳಿದ್ಮೇಲೆ ಆವಾಗ ನನಗೆ ಗೊತ್ತಾಯಿತು, ಕುಚ್ಚುಕು ಗೆಳೆಯರು ಅಂತ ಹೇಳಿದೆ. ನಾನು ಕುಚ್ಚುಕು ಗೆಳೆಯರು ಅಂತಂದಾಗ ಅವನಿಗೆ ಒಂದು ಸ್ವಲ್ಪ ಹೌದು ಸರ್ ಅಂತ ಹೇಳ್ಬಿಟ್ಟ. ಆವಾಗ ಓಕೆ, ಇಲ್ಲೇ ವರ್ಕ್ ಮಾಡ್ತಿರೋದಾ ಅಂತ ಕೇಳಿದೆ. ಹೌದು ಸರ್, ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಅಂತಂದ್ರು. ಎಲ್ಲಿಯಪ್ಪ ನಿಮ್ಮ ಕುಚ್ಚುಕು ಗೆಳೆಯರು ಅಂತ ಕೇಳಿದೆ. ಆವಾಗ ಫ್ರೆಂಡ್ಸ್ ತಲೆ ಥರ ಆಗ್ಬಿಟ್ಟು, ಸರ್ ಅವರಿಲ್ಲ ಇಲ್ಲಿ, ಅವ್ರು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಒಂದು ಬಿಸ್ನೆಸ್ ಹಾಕಿದ್ದಾನೆ, ಇನ್ನೊಬ್ಬ ಯಾವುದೋ ಒಂದು ದೊಡ್ಡ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾನೆ ಅಂತ ಹೇಳ್ದ. ಅವನು ಭಾಳ ದುಃಖದಿಂದ ಒಂದು ಮಾತು ಹೇಳ್ದ, ಏನಂತಂದರೆ, ಸರ್ ನಾವು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು, ಯಾರ ಜೀವನ ಅವರಿಗೆ, ನಾವು ಕೆಲಸ ಮಾಡೋ ತನಕ ನಮ್ಮ ಹೊಟ್ಟೆ ತುಂಬಲ್ಲ ಸರ್ ಅಂತ ಹೇಳ್ದ. ಆವಾಗ ಹೌದಪ್ಪ, ಅದು ನಿಜನೇ ಅಂತ ಹೇಳ್ದ. ಆದರೆ ಇನ್ನೂ ಒಂದು ಮಾತು ಹೇಳ್ದ ಫ್ರೆಂಡ್ಸ್, ಏನು ಅಂತಂದರೆ, ಸರ್ ಇವತ್ತು ನಾನು ಈ ಮಾಲಲ್ಲಿ ಸೇಲ್ಸ್ ಬಾಯ್ ಕೆಲಸ ಮಾಡ್ತಾ ಇದ್ದೀನಿ, ಆದರೆ ಒಂದಿಲ್ಲ ಒಂದು ದಿವಸ ನಾನು ಇಂಥದೊಂದು ಮಾಲ್ ನಾನು ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದ. ಸ್ಪಿರಿಟ್. ಎಸ್ ಫ್ರೆಂಡ್ಸ್, ನೀವು ಯಾರ ಮೇಲೆ ಡಿಪೆಂಡ್ ಆಗಿರ್ತೀರೋ ಅವನು ಏನಿದ್ದಾನೆ ಅಂತ ಗೊತ್ತಿಲ್ಲ, ಅವನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ನಿಮಗೆ ನೀವು ಏನು ಅಂತ ಗೊತ್ತು, ನಿಮ್ಮ ಅಂತರಾತ್ಮ ಬಗ್ಗೆ ನಿಮಗೆ ಗೊತ್ತು. ಹಿಂದಿಲಿ ಒಂದು ಶಾಯರಿ ಇದೆ, ಕರ್ನಾ ಭರೋಸಾ ಗೈರೋನ್ ಪರ್ ಜಬ್ ಚಲನಾ ಹೈ ತುಜ್ಕೋ ಖುದ್ ಕೆ ಪೈರೋನ್ ಪರ್. ಎಸ್ ಫ್ರೆಂಡ್ಸ್, ನಿಮ್ಮ ಲೈಫಲ್ಲೂ ಕೂಡ ಯಾರ ಮೇಲಾದರೂ ಡಿಪೆಂಡ್ ಆಗಿರ್ತೀರ ಅಂತಂದರೆ ಯೋಚನೆ ಮಾಡಿ. ಎಸ್ ಫ್ರೆಂಡ್ಸ್, ಆತ್ಮನಿರ್ಭರ ಮೇಲೆ ನಾನು ಹೆಚ್ಚು ವಿಡಿಯೋಗಳನ್ನು ಶೇರ್ ಮಾಡ್ಕೋಬೇಕಂದಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯವಾದದ್ದು. ಈ ವಿಡಿಯೋನ ನಿಮಗೆ ಸರಿ ಅನಿಸಿದರೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಇನ್ನು ಮುಂದೆ ಆತ್ಮನಿರ್ಭರ ಮೇಲೆ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಆತ್ಮನಿರ್ಭರ ಆಗಿದ್ದೀನಿ, ನೀವು ಆ್ಯಂಡ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.